ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ಅವರಿಲ್ಲ, ನಾನಿದ್ದೀನಿ ಈ ಬ್ಲಾಗಲ್ಲಿ. ಇವತ್ತು ನಾವು ಪಾಲಕ್ ಚಿಕನ್ ಗ್ರೇವಿ ಮಾಡ್ತಾ ಇದ್ರಿ. ನಮ್ಮ ಅಮ್ಮ ಮಾಡಿಕೊಡ್ತಿದ್ದಾರೆ. ಸೊ ಅದಕ್ಕೆ ನಾವು ಇವಾಗ ಹೋಗಿ ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಂಡು ನಿಮಗೆ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪಾಲಕ್ ಚಿಕನ್ ಗ್ರೇವಿ ಹೆಂಗ್ ಮಾಡೋದು, ಹೆಂಗೆ ಟೇಸ್ಟ್ ಇರುತ್ತೆ, ಏನೇನೆಲ್ಲ ರೆಸಿಪಿ ಇರುತ್ತೆ, ಏನೇನೆಲ್ಲ ಐಟಮ್ಸ್ ಹಾಕ್ತಾರೆ ಅನ್ನೋದನ್ನೆಲ್ಲ ನೋಡೋಣ. ಆದರೆ ಎಂಡ್ ರಿಸಲ್ಟ್ ಮಾತ್ರ ಸೂಪರ್ ಆಗಿರುತ್ತೆ, ಅದಕ್ಕೆ ನಾನು ಗ್ಯಾರಂಟಿ. ಈ ವಿಡಿಯೋನ ಫುಲ್ ಆಗಿ ನೋಡಿ, ನಿಮಗೆ ಇನ್ ಡೀಟೇಲ್ ಆಗಿ ಸಿಗುತ್ತೆ ಪಾಲಕ್ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ. ನೀರು ಹಾಕಿ ಬೇಯಿಸ್ಕೋಬೇಕು. ನೀರು ಇಷ್ಟೇನು ಹಾಕೋದು ಬೇಡ, ಬರೀ ಸೊಪ್ಪು ಹಂಗೆ ನೀರು ಹಾಕಿ ಬೇಯಿಸ್ಬೇಕಿದು. ಕೊಡು ಚಿಕನ್ಗೆ. ಇದು ಚಿಕನ್ ಬೇಯಿಸಕ್ಕೆ. ಚಿಕನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬೇರೆ ಚಿಕನ್ ಹಾಕಿ ಅದಕ್ಕೆ ಈರುಳ್ಳಿ ಹಾಕ್ತೀಯಾ? ಬೇಡ, ಆಮೇಲೆ ಹಾಕ್ತೀನಿ. ಸ್ಪೂನ್ ಕೊಡಲ್ಲ. ಚಿಕನ್ ಸ್ವಲ್ಪ ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು, ಕಲ್ಲಿಪ್ಪು, ಸ್ವಲ್ಪ ಅರಿಶಿನ ಪುಡಿ. ಈಗ ಇನ್ನೂ ಬೇಕಾಗುತ್ತೆ ಉಪ್ಪು, ಆಮೇಲೆ ಹಾಕಕ್ಕೆ ಬೇಕಿದ್ರೆ ಆಮೇಲೆ ಹಾಕ್ಕೊಬೋದು, ಮಾತ್ರ ಹಾಕಿದ್ರೆ ಉಪ್ಪು ಬೇಕಾದ್ರೆ ಹಾಕ್ಕೊಬೋದು. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಂತ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸೌಟ್ ಹಚ್ಕೊಂಡು ಕಲ್ಸೋದು. ಸ್ವಲ್ಪ ಬೇಯ್ತದೆ. ಸ್ಲೋ ಮಾಡ್ಬಿಟ್ಟು ಮುಚ್ಚಿಟ್ಬಿಟ್ರೆ ಅದೇ ಬೇಯ್ತಾ ಇರ್ತದೆ. ಈ ಕಡೆ ಸೊಪ್ಪು ಬೇಯ್ತಾ ಇದೆ, ಚಿಕನ್ ಬೇಯ್ತಾ ಇದೆ. ಚಿಕನ್ಗೆ ಫ್ಲೇಮಲ್ಲಿ ತಟ್ಟೆ ಮುಚ್ಚಿಟ್ಬಿಟ್ರೆ ಅದು ಫ್ಲೇಮಲ್ಲಿ ಇಟ್ರೆ ಮಸಾಲೆ ಚೂರು ಎಣ್ಣೆ, ಇಲ್ಲೇ ರೆಡಿ ಮಸಾಲೆ ಇಟ್ಟು ಈರುಳ್ಳಿ ಟೊಮೆಟೊ, ಇದು ತೆಂಗಿನಕಾಯಿ, ಈರುಳ್ಳಿ, ಟೊಮಾಟೊ, ಚಕ್ಕೆ, ಲವಂಗ, ಏಲಕ್ಕಿ ಇಲ್ಲ, ಕೊತ್ತಂಬರಿ, ಪುದೀನ, ಕಳ್ಳೆ ಕೊಡ್ಬೇಕು. ಮಸಾಲಾ ಐಟಮ್. ಫಸ್ಟ್ ಇದನ್ನ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮತ್ತು ಚೂರು ಕಳ್ಳೆಬೇಕು. 50 ಗ್ರಾಮ್ 50 ಗ್ರಾಮ್ ಹಾಕದಲ್ಲ, ಯಾವ್ದಕ್ಕೆ ಹಾಕ್ಲಿಲ್ಲ? ಇವಾಗ ಹಾಕ್ಬಿಡ. ಇಲ್ಲ, ಚಕ್ಕೆ ಲವಂಗ ಫಸ್ಟ್ ಮಸಾಲ, ಚಕ್ಕೆ ಲವಂಗ, ಎಣ್ಣೆಯಲ್ಲಿ ಮಸಾಲ, ನೆಕ್ಸ್ಟ್ ಈರುಳ್ಳಿ, ಈರುಳ್ಳಿ, ಸ್ವಲ್ಪ ಕಲರ್ ಬರ್ಬೇಕು. ಈರುಳ್ಳಿ ಮಾಡ್ತೀವಿ. ಆಗಿದೆಲ್ಲ ಜೊತೆಲಿ ಆಗುತ್ತೆ. ನೆಕ್ಸ್ಟ್ ಕೊಕೊನಟ್ ಸಾರು ಬರೋಕ್ಕೆ ಕೊಕೊನಟ್ ಕಾಯಿ ದೊಡ್ಡದಿದ್ರೆ ಅರ್ಧ ಹೋಳು ಸಾಕು,
ತೆಂಗಿನಕಾಯಿ ಸಾರು ಜಾಸ್ತಿ ಬರಲಿ ಗಟ್ಟಿಗೆ ಬರಲಿ ಅಂತ ತೆಂಗಿನಕಾಯಿ ಹಾಕ್ತೀವಿ. ಇಲ್ಲಾಂದರೆ ತಿಳಿ ಸಾರು ಆಗೋಗುತ್ತೆ. ತಿಳಿ ಸಾರು ಇದ್ರೆ ಅಷ್ಟು ಚೆನ್ನಾಗಿರಲ್ಲ. ಯಾಕಂತ ತೆಗ್ದಿದ್ದು ದಪ್ಪ ಆಗೋಯ್ತು ಅದು. ಮಿಕ್ಸಿಯಲ್ಲಿ ಇರ್ತೈತಲ್ಲ. ಅದು ಏನು ಹುರ್ಕೋತಾ ಇದ್ದೀರೋ ಅದೆಲ್ಲ ರುಬ್ಬಬೇಕು. ಅದಕ್ಕೆ ತೆಂಗಿನಕಾಯಿ ದಪ್ಪ ಇದು ಮಾಡ್ಬಿಟ್ಟು ಅದೊಂದು ಪೀಸ್ ಎಲ್ಲ ಮಿಕ್ಸ್ ಆಗ್ಬೇಕು. ಸ್ವಲ್ಪ ಸಣ್ಣ ಇರಬೇಕು. ತೆಂಗಿನಕಾಯಿ ಈರುಳ್ಳಿ ಅದೆಲ್ಲ ಹುರ್ಕೊಂಡು ನೈಸ್ ಆಗಬೇಕು ಫುಲ್ಲು ಮಿಕ್ಸಿಯಲ್ಲಿ. ಹಳೆ ಪಪ್ಪು ಇಲ್ಲ ಅಂದರೆ ಗೋಡಂಬಿ ಹಾಕ್ಬೋದು. ಅವಾಗ ಗೋಡಂಬಿನೇ ಹಾಕ್ತಾ ಇದ್ದೆ. ಯಾರಿದು ಕಡಲೆ ಪಪ್ಪು ಕಳ್ಳಿ ಯಾರಿದು? ಒಂದು ಎಷ್ಟು ನೋಡು ಇಷ್ಟು ಬಚ್ಕೊಂಡು ಅವಳೆ ಕೊಡ ತಿನ್ಕೊಂಡಿರ್ತಲ್ ಬಿಡು. ಕೈ ಹಿಂಗಿಡಿ. ಈಗ ಹೆಂಗ್ ತಿಂತಾ ಇದ್ದಾಳಲ್ಲೋ. ಸಾಕು ಹೋಗು ಅಷ್ಟೇ. ಸಾಕು ಬಿಡು. ಅದು ಬಿಡು ಅದನ್ನೇ ಬಿಡು ಸಾಕು. ಹೋಗು ಅಷ್ಟೇ ಸಾಕು. ಹಾಯ್ ಮಾಡು. ಸ್ವಲ್ಪ ಕಡಲೆಪಪ್ಪು ಒಂದಿಷ್ಟು ಕಡಲೆಪಪ್ಪು ಇಲ್ಲಾಂದ್ರೆ ಗೋಡಂಬಿ ಹಾಕೋಬೋದು. ಗೋಡಂಬಿ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಅದರಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇಟ್ಟು ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮನೇಲಿ ಮಾಡಿರೋದು. ಹಂಗೆ ಇದ್ರೆ ಹಂಗೆ ಹಾಕೋಬೋದು, ಇಲ್ಲಾಂದ್ರೆ ಪೇಸ್ಟ್ ಹಾಕೋಬೋದು. ನಾವು ಮನೆಯಲ್ಲಿ ಮಾಡಿಟ್ಟಿರೋ ಪೇಸ್ಟ್. ಇದು ಈ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನಾವು ಮನೇಲಿ ಮಾಡಿರೋದು. ನಮ್ಮ ಅಪ್ಪ ಮಾಡಿರೋದು. ಬೆಳ್ಳುಳ್ಳಿ ಶುಂಠಿನ ಬಿಡಿಸಿ ರುಬ್ಬಿಟ್ಟು ಇಟ್ಟವ್ರೆ. ಅದಕ್ಕೆ ಚೂರು ಅರ್ಶಿನ ಕೂಡ ಹಾಕಿದ್ದಾರೆ. ಅರ್ಶಿನ ಉಪ್ಪು ಹಾಕಿದ್ದಾರೆ ಕೆಡಬಾರ್ದು ಅಂತ. ಅಂಗಡಿಯಲ್ಲಿ ಸಿಗುತ್ತೆ ಇವಾಗ. ಸ್ಪೂನ್ ಆಗೋಷ್ಟು. ನಿಮ್ಗೆ ಜಾಸ್ತಿ ಇದ್ರೆ ಜಾಸ್ತಿ ಹಾಕೋಬೋದು. ಇದರಲ್ಲಿ ಉಪ್ಪು ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ. ಅದಕ್ಕೆ ಸ್ವಲ್ಪ ಮಸಾಲೆ ಜೊತೆ ರುಬ್ಕೊಳಕ್ಕೆ. ಆಮೇಲೆ ಸಾರು ಮಾಡೋ ಟೈಮಲ್ಲಿ ಬೇಕು ಅಂದರೆ ಹಾಕೋಣ. ಬೇಡ, ಇದೇ ಸಾಕು. ಸಾಕಾಗುತ್ತಾ? ಆಮೇಲೆ ಹಾಕಿದ್ರೆ ಚೆನ್ನಾಗಿ ಎತ್ಕೊಂಡು ಹೋಗೋಣ. ಕೊತ್ತಂಬರಿ ಪುದೀನ ಏನು ನೋಡ್ತಾ ಇದೀಯಾ ಕಳ್ಳಿ? ಇವಾಗ ಟೊಮೊಟೊ ಹಾಕೋಣ. ನೆಕ್ಸ್ಟ್ ಟೊಮೊಟೊ. ಈ ಕಡೆ ಸೊಪ್ಪು ಆಲ್ಮೋಸ್ಟ್ ಬೆಂದಿದೆ. ಮಸಾಲೆಯನ್ನು ಇನ್ನೊಂದು ಥರ ರೆಡಿ ಆಗ್ತಾಯಿತ್ತು. ಇನ್ನು ಸ್ವಲ್ಪ ಬೆಂದಮೇಲೆ ಸ್ವಲ್ಪ ಆರಿಸ್ಬಿಟ್ಟು ಏನು ಮೀನಿಂದು? ನೀನು ಬರಬೇಕಾ ವಿಡಿಯೋಲಿ ನಮ್ಮ ಚಾನಲಲ್ಲಿ? ಏನು ಹಾಯ್ ಬಾಯ್ ಇಷ್ಟು ಬೇಕು ಬೇಡ. ಏನು ಬಾಯ್ ಲಾಸ್ಟಲ್ಲೇ. ಓಕೆ ಹಿಂಗೆ ಓಕೆ ಹಿಂಗೆ ಫುಲ್ ಕ್ಲೋಸ್ ಮಾಡು. ಫುಲ್ ಕ್ಲೋಸ್ ಮಾಡು. ಹಾಂ ಹಿಂಗೆ ಫುಲ್ ಕ್ಲೋಸ್ ಮಾಡು. ಹಿಂಗೆ ಓಕೆ. ಆಡಿಸ್ತಿದ್ದೀನಿ ನೋಡು. ಚಿಕನ್ಗೆ ಏನು ಹಾಕಿಲ್ಲ, ಬರೀ ಎಣ್ಣೆ ಹಾಕಿದ್ದಷ್ಟೇ. ಆ ಚಿಕನಲ್ಲಿರೋ ಇದ್ರೆ ನೀರಂಶ ಬಿಟ್ಕೊಂಡೈತೆ, ಅದರಲ್ಲೇ ಬೇಯ್ತಾಯ್ತು. ಇದು ಈ ಕಡೆ ಇದು ಬೇಯ್ತೈತೆ, ಈ ಕಡೆ ಸೊಪ್ಪು ಆಗೋಯ್ತು ಅನ್ಕೊತೀನಿ. ಇವಾಗ ಸೊಪ್ಪು ಮತ್ತು ಇದು ಎರಡು ಆರಬೇಕು. ಆರಾದ್ಮೇಲೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಈ ಚಿಕನ್ಗೆ ಹಾಕ್ಕೋಬೇಕು. ಚಿಕನ್ಗೆ ಹಾಕ್ಕೊಂಡ್ರೆ ಪಾಲಕ್ ಚಿಕನ್ ರೆಡಿ.
ಸ್ವಲ್ಪ ಬೇಯಿ. ಎಷ್ಟುವರೆಗೂ ಬೇಯಬೇಕದು? ಇನ್ನೊಂಚೂರು ಬೇಯಬೇಕು. ಸಾಫ್ಟ್ ಆಗ್ಬೇಕು. ಅದಕ್ಕೆ ಇವಾಗ ಎಷ್ಟಿಗೆ ನಿಮಗೆ ಖಾರ ಹೆಂಗೆ ಬೇಕು ಹಂಗೆ. ನಾನು ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದು, ಅದರಲ್ಲೇ ಉಪ್ಪಿದೆ. ಇವಾಗ ಚಿಕನ್ಗೆ ಉಪ್ಪು ಹಾಕಿದ್ದೀವಿ, ಉಪ್ಪು ಹಾಕೋದು ಬೇಡ. ಚಿಕನ್ಗೆ ಉಪ್ಪು ಹಾಕಿದ್ವಿ. ಇದಕ್ಕೆ ನಮ್ಮದು ಖಾರ ಸ್ವಲ್ಪ ಖಾರ ಇದೆ, ಖಾರದ ಪುಡಿ. ಇದು ಕೂಡ ಅಷ್ಟೇ ಹೋಮ್ ಮೇಡ್ ಖಾರ ಪುಡಿ, ಅದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂಗಡಿ ಥರ ಖಾರ ಪುಡಿ ಆದರೆ ಸ್ವಲ್ಪ ಕಮ್ಮಿ ಇರ್ತದೆ. ಅದಕ್ಕೆ ನೋಡಿ ಬೇಕಾದರೆ ಆಮೇಲೆ ಹಾಕೋಬೋದು. ಎಷ್ಟು ಬೇಕು ಅಷ್ಟು ಖಾರ ಹಾಕ್ಕೋಬೇಕು. ಬೇಕು ಅಂದರೆ ಆಮೇಲೆ ಹಾಕೋಬೋದು ಲಾಸ್ಟಲ್ಲಿ, ಇನ್ನೊಂದು ಸ್ವಲ್ಪ ಬೇಯೋ ಟೈಮಲ್ಲಿ. ಇವಾಗ ಏನು ಬೇಕು ಅಂತ ಆಮೇಲೆ ಹಾಕೋಬೋದು. ಧನಿಯಾ ಪುಡಿ ಒಂದು 3 ಸ್ಪೂನು. ನೆಕ್ಸ್ಟ್ ಧನಿಯಾ 3 ಸ್ಪೂನು ಬೇಕಿದ್ರೆ ಅದೇ ಅಳತೆಯಲ್ಲಿ, ಖಾರ ಪುಡಿ ಅಳತೆಯಲ್ಲಿ 3 ಸ್ಪೂನ್ ಧನಿಯಾ. ಮತ್ತು ಅರಿಶಿನ ಪುಡಿ. ಚಿಕನ್ಗೆ ಸ್ವಲ್ಪ ಹಾಕಿದ್ದೀವಿ, ಅದಕ್ಕೊಂದು ಸ್ವಲ್ಪ ಚಕ್ಕೆ ಲವಂಗ ಫಸ್ಟ್ ಹಾಕಿದ್ದೀವಿ. ಇವಾಗ ಒಂದು ಸ್ವಲ್ಪ ಗರಂ ಮಸಾಲೆ ಒಂದು ಜೊತೆಗೆ ಒಂದು ಸ್ವಲ್ಪ. ಮಸಾಲ ರೆಡಿ. ಇವಾಗ ಇದನ್ನು ಆರಿಸ್ಬಿಟ್ಟು ಮಸಾಲ ಆರಬೇಕು, ಮಿಕ್ಸಿಗೆ ಹಾಕಬೇಕು. ಇದು ಬೆಂದಿದೆ, ಸ್ಟವ್ ಆಫ್ ಮಾಡ್ಕೊಂಡು ರುಬ್ಬಿಸ್ಕೊಂಡ್ರೆ ಆಗುತ್ತೆ. ಅದರಲ್ಲಿ ಒಂದು ಮಸಾಲೆ ಇಟ್ಕೊಳ್ಳಿ. ಪ್ಲೇಟ್ಗೆ ಹಾಕಿ ಆರಿಸ್ಕೊಂಡ್ಬಿಡೋಣ. ಅಚ್ಚನ 2 ಕಟ್ ಸೊಪ್ಪು, 2 ಕಟ್ ತಗೊಂಡ್ಬಿಟ್ಟಿದ್ರೆ ಇದೊಂಚೂರು ಆರಿಸ್ಕೊಂಡು. ಇಲ್ಲಿ ಮಸಾಲ ಆರಿದೆ, ಮಸಾಲ ರೆಡಿ ಇದೆ. ಇವಾಗ ಇದು ಆರಬೇಕು. 2 ಕಟ್ ಸೊಪ್ಪು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಆ ಮಸಾಲೆಗೆ ಬಾಣಲಿಗೆ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಅದನ್ನೇ ಹಾಕೊಂಡಿದ್ದೀನಿ. ಬೇಕಿದ್ರೆ ಇನ್ನು ಸ್ವಲ್ಪ ನೀರು ಹಾಕಿ ಇದು ಸೊಪ್ಪು ಇದು ರುಬ್ಬಾದ್ಮೇಲೆ ಸಪ್ರೇಟಾಗಿ ರುಬ್ಕೊಂಡು ಅದು ಚಿಕ್ಕದು ಈ ಜಾರ್ಗೆ ಹಾಕಿ. ಸೊಪ್ಪು ರುಬ್ಕೊಂಡಿರೋದು ಹಚ್ಬಿಟ್ಟು ಅದೇ ಪಾತ್ರೆ ಇಟ್ಬಿಟ್ಟು ತೆಗೆದುಬಿಟ್ಟು ಮಸಾಲೆ ಹಾಕ್ಬೇಕಾ? ಮಸಾಲೆ ಇವಾಗ ಈ ಮಸಾಲೆ ಈಗ ಸೊಪ್ಪು ಹಾಕ್ತೀನಿ. ಇವಾಗ ಸೊಪ್ಪು ಇದು ಆ್ಯಕ್ಚುಲಿ ಸೊಪ್ಪು ಫ್ಲೇವರ್ ಬರುತ್ತೆ, ಸೊಪ್ಪದ ಕಲರು ಬರುತ್ತೆ. ಪಾಲಕು ಹೆಲ್ತ್ಗೂ ಒಳ್ಳೇದು, ಹೆಲ್ತ್ಗೂ ಒಳ್ಳೇದು. ಇವಾಗ ಮಿಕ್ಸ್ ಮಾಡಿದ್ರೆ ಗ್ರೀನ್ ಕಲರ್ ಮಸಾಲ ಆಗೋಗುತ್ತೆ. ಸೊ ಅದರಲ್ಲಿ ಮುದ್ದೆ, ಚಿಕನ್ ಸಾರು, ಚಪಾತಿ, ಅನ್ನ ಎಲ್ಲ ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು. ತುಂಬ ಗಟ್ಟಿ ಇದೆ, ಕುದಿಬೇಕು ಒಂದು ಕುದಿ. ಮತ್ತೆ ಗಟ್ಟಿ ಆಗುತ್ತೆ. ತುಂಬ ಗಟ್ಟಿ ಇದೆ ಅಂತ ಅದಕ್ಕೆ ಚೂರು ನೀರು ಹಾಕಿದ್ದಾರೆ. ಇನ್ನು ಬೇಯ್ತಾ ಇನ್ನೂ ಗಟ್ಟಿ ಆಗೋಗುತ್ತೆ.
ಕುದಿ ಬರಬೇಕು. ಕುದಿಲಿ ಮಸಾಲೆ ಚಿಕನ್ಗೆ ಹಿಡಿಬೇಕು. ಅಯ್ಯೋ ಸಾಕು ಇಷ್ಟೊಂದು ಸಾಕು. ಬಿಸಿ ಅಷ್ಟೊಂದು ಉತ್ತರ ಇದು ಎಲ್ಲಿದೆ ಬಿಸಿಯಲ್ಲಿ? ಅಪ್ ಅಪ್ ಕರೆಕ್ಟಾಗೈತೆ. ಕರೆಕ್ಟ್ ಆಗೈತಾ? ಕರೆಕ್ಟಾಗೈತೆ ಖಾರ ಉಪ್ಪು ಎಲ್ಲ. ಮಟನ್ ಹಾಕೊಂಡು ಮಾಡ್ಕೋಬೋದು. ಮಟನ್ ಹೇಳು. ಅದು ಯಾರಿಗಾಯಿ ಅಂತ ಇದೆಯಾ? ಯಾರಿಗಾಯಿ ಅಂತ ಇದೆಯಾ? ನಮಸ್ತೆ ಮಾಡಿ ಹಿಂಗೆ ವೆಲ್ಕಮ್. ಇಲ್ಲಿ ಹೇಳು. ಹೆಂಗಿದೆ ಗೊತ್ತಾ? ಸೇಮ್ ಮಟನ್ ಚಾಪ್ಸ್. ಇದಕ್ಕೆ ಮಟನ್ ಹಾಕೊಂಬಿಟ್ರೆ ಮಟನ್ ಚಾಪ್ಸ್ ಹಂಗೆ ಇದೆ. ಚಿಕನ್ ಇದು ಮಟನ್ ಚಾಪ್ಸ್ ಥರ ಇದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಸೇಮ್ ಮಟನ್ ಚಾಪ್ಸ್ ಥರ ಇರ್ತದೆ. ಅಂಗಡಿ ಹೋಗಿ ಮಟನ್ ಚಾಪ್ಸ್ ತಿನ್ನೋದೇ ಬೇಡ. 200 ರೂಪಾಯಿ 300 ರೂಪಾಯಿ ಕೊಡ್ಬೋದು. 10 ಜನ ತಿನ್ಬೋದು ಇದನ್ನ.